सिद्धेभ्यः महावीर भगवंतर वाणी श्री गौतम गुरु केಳಿದರು ದ್ವಾದಶಾಂಗ ಶ್ರುತ ರಚನೆಯ ಮಾಡಿ ಉಪದೇಶಾಮೃತ ನೀಡಿದರು ಸೂತ್ರನುಗುಣ 24 ಠಾಣೆಯ ಚರ್ಚೆಯ ಮಾಡಲು ಬಯಸುವೆನು ದೇವಶಾಸ್ತ್ರ ಗುರು ಚರಣವ ವಂದಿಸಿ ಆತ್ಮಿಕ ಸುಖವನ್ನು ಪಡೆಯುವೆನು आत्मिक सुखवनु पಡೆಯುವೆನು। परमेश्वरी भगवान की जय। अहिंसा परमो धर्म की जय। आचार्य गुरुवर श्री विद्यासागर मुनि महाराज की जय। 24 ठाणा 24 ಜೀವಸ್ಥಾನಗಳ ಚರ್ಚೆ। ಇದರಲ್ಲಿ ಜ್ಞಾನ ಮಾರ್ಗನೇ 8 ಪ್ರಕಾರವಾಗಿದೆ। ಜ್ಞಾನ ಮಾರ್ಗನೆಯು केवल ज्ञान ಬರ್ತಿದ್ದಲ್ಲ ಹೌದು। ಜ್ಞಾನ ಮಾರ್ಗನೇ 8 ಪ್ರಕಾರದ್ದು। ಭೂಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಃ ಪರ್ಯಯ ಜ್ಞಾನ ಮತ್ತು ಕೇವಲ ಜ್ಞಾನ। ಈ ರೀತಿ ಮಿಥ್ಯಾತ್ವದ ಅಪೇಕ್ಷೆಯಿಂದ ಜ್ಞಾನಗಳಲ್ಲಿ 3 ಭೇದಗಳು: ಕುಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ ಮತ್ತು ಸಮ್ಯಕ್ತ್ವದ ಅಪೇಕ್ಷೆಯಿಂದ ಜ್ಞಾನಕ್ಕೆ 5 ಭೇದಗಳು: ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಃ ಪರ್ಯಯ ಜ್ಞಾನ, ಕೇವಲ ಜ್ಞಾನ। ಅಂದ್ರೆ 4ರಿಂದ ಹಿಡಿದುಕೊಂಡು 8ನೇ ನಂಬರ್ವರೆಗಿನ ಈ ಜ್ಞಾನಗಳು ಸಮ್ಯಕ್ತ್ವ ಸಹಿತ ಜೀವಿಗಳಿಗೆ ಮಾತ್ರ ಇರೋದು। ಇದಕ್ಕೆ ಸು ಹಚ್ಚಿದ್ರೂ ನಡೀತದೆ। ಸುಮತಿ ಜ್ಞಾನ, ಸುಶ್ರುತ ಜ್ಞಾನ। ಸು ಅಂತಂದ್ರೆ ಸಮ್ಯಕ್ತ್ವ ಸಹಿತ, ಕು ಅಂದರೆ ಮಿಥ್ಯಾತ್ವ ಸಹಿತವಾಗಿರ್ತಕ್ಕಂಥ ಜ್ಞಾನ। ಇಲ್ಲಿ ನಾವು ಮೊದಲು ಇವುಗಳ ಬಗ್ಗೆ ಗುಣಸ್ಥಾನಗಳನ್ನು ತಿಳ್ಕೊಳ್ಳೋಣ। ಕುಮತಿ ಜ್ಞಾನ 1ನೇ ಗುಣಸ್ಥಾನದಲ್ಲಿ ಮತ್ತು 2ನೇ ಗುಣಸ್ಥಾನದಲ್ಲಿ ಇರುತ್ತದೆ। 3ನೇ ಗುಣಸ್ಥಾನದಲ್ಲಿ ಯಾವ ಜ್ಞಾನ? 3ನೇ ಗುಣಸ್ಥಾನದಲ್ಲಿ ಸಮ್ಯಕ್ತ್ವ ಇದೆ ಏನು? ಇಲ್ಲ। ಆಮೇಲೆ ಯಾವ ಜ್ಞಾನ ಇದೆ? ಅಲ್ಲಿ ಮಿಶ್ರ ಗುಣಸ್ಥಾನ ಇದೆ ಅಂದ ಮೇಲೆ ಮಿಶ್ರ ಜ್ಞಾನ ಇರ್ತದೆ। ಮಿಶ್ರ ಜ್ಞಾನ, ಮಿಶ್ರ ಪ್ರಕೃತಿಯ ಉದಯದಲ್ಲಿ ಮಿಶ್ರ ಜ್ಞಾನ, ಮಿಶ್ರ ಭಾವಗಳು। ಮತ್ತು ಕುಮತಿ ಅಂತಂದ್ರೆ 1ನೇ 2ನೇ ಗುಣಸ್ಥಾನದಲ್ಲಿ, ಶ್ರುತ ಇದು ಕೂಡ 1ನೇ 2ನೇ ಗುಣಸ್ಥಾನದಲ್ಲಿ। 1ನೇ 2ನೇ ಗುಣಸ್ಥಾನದಲ್ಲಿ 3 ಜ್ಞಾನಗಳು ಯಾವ್ಯಾವು? ಅವಧಿ, ಇವು 3 ಜ್ಞಾನಗಳು ಮಿಶ್ರ ರೂಪದಲ್ಲಿ ಇರುತ್ತವೆ। ಮತಿ ಜ್ಞಾನಕ್ಕೆ ಗುಣಸ್ಥಾನಗಳು ಎಷ್ಟು? 4ರಿಂದ 12। 12 ನಂತರ ಕೇವಲ ಜ್ಞಾನ। ಅದಕ್ಕಾಗಿ ಮತಿ, ಶ್ರುತ, ಅವಧಿ, ಮನಃ ಪರ್ಯಯ ಈ ಎಲ್ಲ ಜ್ಞಾನಗಳು ಸಮ್ಯಕ್ತ್ವ ಸಹಿತವಾಗಿ ಇರುವಂತಹ ಜೀವಿಗಳಿಗೆ ಮಾತ್ರ ಆಗುವುದು।
ಮತಿಜ್ಞಾನ, ಶ್ರುತಜ್ಞಾನ 4ರಿಂದ 12ರವರೆಗೆ, ಅವಧಿಜ್ಞಾನ 4ರಿಂದ 12ರವರೆಗೆ, ಮನಃಪರಿಜ್ಞಾನ 6ರಿಂದ 12ರವರೆಗೆ. ಅಂದರೆ ಮನಃಪರಿಜ್ಞಾನ ಇದು ಕೇವಲ ಮುನಿಗಳಿಗೆ ಮಾತ್ರ ಆಗುವಂತಹ ಜ್ಞಾನ. ಕೇವಲ ಜ್ಞಾನವು ಕೂಡ ಮುನಿ ಅವಸ್ಥೆಯಲ್ಲಿ ಮತ್ತು ಮನಃಪರಿಜ್ಞಾನವು ಕೂಡ ಮುನಿ ಅವಸ್ಥೆಯಲ್ಲಿ. ಗೃಹಸ್ಥರಿಗೆ ಎಷ್ಟು ಜ್ಞಾನಗಳಾಗಲಿಕ್ಕೆ ಶಕ್ಯ? 2. ಯಾವ್ಯಾವು? ಅವಧಿಜ್ಞಾನ ಆಗೋದಿಲ್ಲ, ಆಗ್ಬಹುದು. ಅವಧಿಜ್ಞಾನ ಆಗ್ಬಹುದು, ಅವಧಿಜ್ಞಾನ ಆಗ್ಬಹುದು. 3 ಜ್ಞಾನಗಳು, 3ಕ್ಕಿಂತ ಜಾಸ್ತಿ ಇಲ್ಲ. ಕೇವಲ ಜ್ಞಾನ ಯಾವ ಗುಣಸ್ಥಾನದಲ್ಲಿ? 13 ಮತ್ತು 14ನೇ ಗುಣಸ್ಥಾನದಲ್ಲಿ ಕೇವಲ ಜ್ಞಾನ. ಈ ಕೇವಲ ಜ್ಞಾನವನ್ನು ಹೊಂದಿರತಕ್ಕಂತಹ ಕೇವಲಿ ಭಗವಂತರು ಈ 3 ಲೋಕದಲ್ಲಿ ಎಷ್ಟು ದ್ರವ್ಯಗಳಿವೆ? ಅನಂತಾನಂತ ದ್ರವ್ಯಗಳಿವೆ. ಮೂಲವಾಗಿ ಅವುಗಳನ್ನು ಹೇಳಬೇಕು ಅಂತ 6 ಅಂತ ಹೇಳ್ತೀವಿ. ಜೀವ ದ್ರವ್ಯ, ಜೀವ ದ್ರವ್ಯ, ಪುದ್ಗಲ ದ್ರವ್ಯ, ಧರ್ಮ ದ್ರವ್ಯ, ಅಧರ್ಮ ದ್ರವ್ಯ, ಆಕಾಶ ದ್ರವ್ಯ ಮತ್ತು ಕಾಲ ದ್ರವ್ಯ. 6 ದ್ರವ್ಯಗಳಿವೆ. ಆದರೆ ಈ 6 ದ್ರವ್ಯಗಳು ಶಾಂತಿಯಾಗಿ ಈ 6 ದ್ರವ್ಯಗಳು ಸಂಖ್ಯೆಯ ಅಪೇಕ್ಷೆಯಿಂದ ಬೇರೆ ಬೇರೆಯಾಗಿ ಇವೆ. ಜೀವ ದ್ರವ್ಯಗಳು 3 ಲೋಕದಲ್ಲಿ ಎಷ್ಟು? ಎಷ್ಟಿವೆ ಸಂಸಾರದಲ್ಲಿ ಜೀವ? ಮೋಕ್ಷದಲ್ಲೂ ಕೂಡ ಜೀವ ಇವೆ ಮತ್ತು ಸಂಸಾರದಲ್ಲಿಯೂ ಕೂಡ ಜೀವ ಇವೆ. ಅನಂತ ಇವೆ. ಅದಕ್ಕಿಂತ ಜಾಸ್ತಿ ಪುದ್ಗಲ ದ್ರವ್ಯಗಳಿವೆ. ಒಂದೊಂದು ಪುದ್ಗಲ ಪರಮಾಣುವು ಕೂಡ ಸ್ವತಂತ್ರವಾಗಿರ್ತಕ್ಕಂಥ ಒಂದೊಂದು ದ್ರವ್ಯ. ಅಂಥ ಪುದ್ಗಲ ಪರಮಾಣುಗಳನ್ನು ಗಣನೆ ಮಾಡುವುದು ಶಕ್ಯವೇ ಇಲ್ಲ. ಅವುಗಳ ಸಂಖ್ಯೆ ಜೀವಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ. ಜೀವಗಳೇ ಅನಂತಾನಂತ ಇರುವಾಗ ಜೀವ ಪ್ರತಿ ಸಮಯದಲ್ಲಿ ತಾನು ಯಾವ ಕರ್ಮಗಳನ್ನು ಕಟ್ಟಿಕೊಳ್ತಾನೆ ಆ ಪುದ್ಗಲ ಪರಮಾಣುಗಳನ್ನು ಗಣನೆಗೆ ತಕ್ಕೊಂಡ್ರೆ ಪ್ರತಿ ಸಮಯ ಅನಂತದ ಸಂಖ್ಯೆಯಲ್ಲಿವೆ. ಕಟ್ಟಿಕೊಳ್ತಕ್ಕಂಥ ಆ ಚಿಕ್ಕ ಚಿಕ್ಕ ಕಾರ್ಮನ ವರ್ಗಣಿಗಳು, ಪರಮಾಣುಗಳು, ವರ್ಗಣಿಯಲ್ಲಿರ್ತಕ್ಕಂಥ ಪರಮಾಣುಗಳು. ಅನೇಕ ಪರಮಾಣುಗಳನ್ನು ಸೇರಿಸಿದಾಗ ಒಂದು ಯಾವ ಗುಂಪು ತಯಾರಾಗ್ತದೆ ಅದಕ್ಕೆ ವರ್ಗಣೆ ಅಂತ ಹೇಳ್ತಾರೆ. ಒಂದು ವರ್ಗಣೆಯಲ್ಲಿ ಅನಂತ ಪುದ್ಗಲ ಕಾರ್ಮನ ಪರಮಾಣುಗಳು ಇರ್ತವೆ. ಅವುಗಳಿಂದ ಕರ್ಮ ರೂಪವಾಗಿ ಜೀವ ತಾನು ಬದಲಿಸಿಕೊಂಡು ಆ ಕರ್ಮದ ರೂಪದಲ್ಲಿ ಅವುಗಳನ್ನು ಕಟ್ಟಿಕೊಳ್ತಾನೆ. ಎಲ್ಲಿ ತನಕ ಈ ಕಾರ್ಮನ ವರ್ಗಣೆಗಳು ಕರ್ಮ ರೂಪದಲ್ಲಿ ಕನ್ವರ್ಟ್ ಆಗುವುದಿಲ್ಲವೋ ಅಲ್ಲಿ ತನಕ ಅವು ಪುದ್ಗಲ. ಸಾಮಾನ್ಯವಾಗಿ ಅವುಗಳಿಗೆ ಹೇಳಬೇಕು ಅಂತಂದ್ರೆ ಸಾಮಾನ್ಯ ಲೋಕದಲ್ಲಿರ್ತಕ್ಕಂಥ ಅವೆಲ್ಲ ಕರ್ಮ ಯೋಗ್ಯ ಪುದ್ಗಲ ವರ್ಗಣಿಗಳು. ಇನ್ನು ಅವುಗಳನ್ನು ನಾವು ಕಟ್ಟಿಕೊಂಡಾಗ ಅವುಗಳಿಗೆ ವರ್ಗಣೆ ಅಂತ ಹೇಳಲ್ಲ, ಅವುಗಳಿಗೆ ಕಾರ್ಮನ ವರ್ಗಣಿಗಳು ಅಂತ ಹೇಳ್ತೀವಿ. ಕಾರ್ಮನ ಅಂದ್ರೆ ಕರ್ಮದಲ್ಲಿ ಕನ್ವರ್ಟ್ ಆದ ನಂತರ ಕಾರ್ಮನ ವರ್ಗಣಿಗಳು. ಅದಕ್ಕಿಂತ ಮೊದಲು ಅವು ಕರ್ಮಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಕಾರ್ಮನ ವರ್ಗಣಿಗಳು. ಕರ್ಮದಲ್ಲಿ ಕನ್ವರ್ಟ್ ಆದಾಗ ಕರ್ಮ ಕನ್ವರ್ಟ್ ಆಗೋಕ್ಕಿಂತ ಮೊದಲು ವರ್ಗಣಿಗಳು. ಈ ಥರದಲ್ಲಿ ಜೀವಿಗಳಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಏನಿವೆ? ಪುದ್ಗಲಗಳಿವೆ. ಒಂದೊಂದು ಜೀವ ತನ್ನಲ್ಲಿ
ಎಷ್ಟು ಪುದ್ಗಲ ದ್ರವ್ಯಗಳನ್ನು ಹೀರಿಕೊಂಡು ಕಟ್ಟಿಕೊಂಡು ತನ್ನಲ್ಲಿ ಇಟ್ಕೊಂಡಿದ್ದಾನೆ ಅಂತಂದ್ರೆ ಅನಂತ ಪುದ್ಗಲ ಪರಮಾಣುಗಳಿವೆ. ಇವುಗಳಿಂದಲೇ ನಾವು ಸಂಸಾರದಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ತಾ ಇರ್ತೀವಿ. ಅದರೊಳಗೆ ಕೆಲವು ಕರ್ಮಗಳು ಪುಣ್ಯ ರೂಪದಲ್ಲಿವೆ, ಕೆಲವು ಕರ್ಮಗಳು ಪಾಪದ ರೂಪದಲ್ಲಿವೆ. ಪುಣ್ಯ ಪಾಪ ಈ ಎರಡೂ ರೂಪದಲ್ಲಿರ್ತಕ್ಕಂತಹ ಈ ಕಾರ್ಮನ ವರ್ಗಣೆಗಳು ಕಾಲಾಂತರದಲ್ಲಿ ಉದಯಕ್ಕೆ ಬಂದು ಫಲವನ್ನ ಕೊಡ್ತಿರ್ತವೆ. ಒಂದು ವಿಷಯ ಗೊತ್ತಾಯ್ತು. ಏನು ಗೊತ್ತಾಯ್ತು? ಇವತ್ತು ಬಾಕ್ಸ್ ಒಂದೇ ಕೆಲಸ ಮಾಡ್ತಾ ಇದೆಯಲ್ಲ, ಇದ್ರದಷ್ಟೇ ಆವಾಜ್ ಬರ್ತಾ ಇದೆ. ಭಾಳ ಐತದು. ಇವತ್ತು ಆ ಕಡೆ ಗದಲೈತಿ ಮತ್ತು ಹಿಂದೆ ಬಂದಾಗಿತ್ತು. ವಾಚ್ ಬರ್ದಿತ್ತಲ್ಲಿ. ಸಂಖ್ಯೆಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿರುವಂತಹ ದ್ರವ್ಯ ಯಾವುದು ಅಂದರೆ ಉದ್ಗಲ ದ್ರವ್ಯ. ಅದಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಜೀವ ದ್ರವ್ಯ. ಇನ್ನು ಉಳಿದ ದ್ರವ್ಯಗಳೆಲ್ಲ ಮತ್ತೊಂದು ದ್ರವ್ಯ ಬಿಡಬೇಕು, ಕಾಲದ್ರವ್ಯ. ಕಾಲದ್ರವ್ಯಗಳು ಎಷ್ಟು ಅಂತಂದ್ರೆ ಅಸಂಖ್ಯಾತ. ಲೋಕಾಕಾಶದ ಎಷ್ಟು ಪ್ರದೇಶಗಳಿವೆಯೋ ಅವು ಅಸಂಖ್ಯಾತ ಇವೆ. ಒಂದೊಂದು ಪ್ರದೇಶದ ಮೇಲೆ ಒಂದೊಂದು ಕಾಲಾನು ಇದೆ. ಕಾಲದ್ರವ್ಯ ಪ್ರತಿಯೊಂದು ದ್ರವ್ಯಕ್ಕೆ ಪರಿವರ್ತನೆಯನ್ನ ಮಾಡಲಿಕ್ಕೆ, ಬದಲಾಗಲಿಕ್ಕೆ ಯಾವುದು ಕಾರಣವಾಗ್ತದೆಯೋ ಅದು ಕಾಲಾನು. ಕಾಲಾನುವಿಗೆನೆ ಕಾಲದ್ರವ್ಯ ಅಂತ ಹೇಳ್ತಾರೆ. ಇನ್ನು ಇಂಥ ಕಾಲಾನು ತಾನು ಸ್ವತಃ ತನ್ನ ಶಕ್ತಿಯಿಂದ ಬದಲಾಯಿಸ್ತಾ ಇದ್ದುಕೊಂಡು ಪರದ್ರವ್ಯಗಳನ್ನು ಕೂಡ ಪರಿವರ್ತನೆ ಮಾಡಲಿಕ್ಕೆ ಕಾರಣವಾಗ್ತಾ ಇರ್ತದೆ. ಅದು ಕಾಲಾನು. ಅಂಥ ಕಾಲಾನುಗಳು ಎಷ್ಟಿವೆ ಲೋಕದಲ್ಲಿ? ಅಸಂಖ್ಯಾತ. ಅಸಂಖ್ಯಾತದ ಸಂಖ್ಯೆಯಲ್ಲಿ ಇವೆ. ಅಸಂಖ್ಯಾತದ ಸಂಖ್ಯೆಯಲ್ಲಿ ಇವೆ. ಅಸಂಖ್ಯಾತದ ಸಂಖ್ಯೆಯಲ್ಲಿ ಕಾಲಾನುಗಳಿವೆ. ಆಮೇಲೆ ಕ್ರಮ ಏನಾಯ್ತು? ಮೊದಲನೇ ನಂಬರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ದ್ರವ್ಯ ಯಾವುದು? ಉದ್ಗಲ ದ್ರವ್ಯ. ಎರಡನೇ ನಂಬರ್ದಲ್ಲಿ ಜೀವದ್ರವ್ಯ. ಮೂರನೇ ನಂಬರ್ದಲ್ಲಿ ಕಾಲದ್ರವ್ಯ. ಆಮೇಲೆ ಉಳಿದ ದ್ರವ್ಯ, 6 ದ್ರವ್ಯಗಳಲ್ಲಿಯೇ ಉಳಿದ ದ್ರವ್ಯಗಳು ಒಂದೊಂದೇ ಇವೆ. ಯಾವ್ಯಾವು? ಧರ್ಮ ದ್ರವ್ಯ ಒಂದೇ ಇದೆ, ಅನೇಕಿಲ್ಲ. ಅಧರ್ಮ ದ್ರವ್ಯ ಒಂದೇ. ಧರ್ಮ ದ್ರವ್ಯ, ಅಧರ್ಮ ದ್ರವ್ಯ, ಆಕಾಶ ದ್ರವ್ಯ ಅದು ಕೂಡ ಒಂದೇ. ಒಂದೊಂದಾಗಿ ಇರತಕ್ಕಂಥ ದ್ರವ್ಯಗಳು 3 ಇವೆ. ಧರ್ಮ ದ್ರವ್ಯ, ಅಧರ್ಮ ದ್ರವ್ಯ ಮತ್ತು ಆಕಾಶ ದ್ರವ್ಯ. ಉಳಿದ ದ್ರವ್ಯಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇವೆ. ಮೊದಲನೆಯ ಸಂಖ್ಯೆಯಲ್ಲಿ ಯಾವುದು? ಉದ್ಗಲ ದ್ರವ್ಯ. ಎರಡನೇ ಸಂಖ್ಯೆಯಲ್ಲಿ ಜೀವದ್ರವ್ಯ. ಮೂರನೇ ಸಂಖ್ಯೆಯಲ್ಲಿ ಕಾಲದ್ರವ್ಯ ಬರ್ತದೆ. ಈ ಥರದಿಂದ ಈ ಲೋಕದಲ್ಲಿ ಇರುವಂತಹ ಎಷ್ಟು ದ್ರವ್ಯಗಳಿವೆ, ಅವುಗಳ ಪರ್ಯಾಯಗಳಿವೆ ಮತ್ತು ಗುಣಗಳಿವೆ. ಗುಣ, ದ್ರವ್ಯ, ಪರ್ಯಾಯ, ಎಲ್ಲ ದ್ರವ್ಯಗಳ ಎಲ್ಲ ಪರ್ಯಾಯಗಳನ್ನು, ಎಲ್ಲ ಗುಣಗಳನ್ನು ತಿಳಿಯುವಂತಹ ಶಕ್ತಿ ಕೇವಲ ಜ್ಞಾನಕ್ಕೆ ಇದೆ.
ಕೇವಲ ಜ್ಞಾನ ಏಕಕಾಲದಲ್ಲಿ ಎಲ್ಲವನ್ನು ತಿಳಿತದೆ. ಆ ಜ್ಞಾನದ ಹೊರಗಡೆಗೆ ಯಾರೂ ಇಲ್ಲ, ಯಾವುದು ಒಂದೂ ದ್ರವ್ಯ ಇಲ್ಲ, ಯಾವುದು ಒಂದೂ ಪರಮಾಣು ಕೂಡ ಕೇವಲ ಜ್ಞಾನದಲ್ಲಿ ಬಾರದೇ ಇರತಕ್ಕಂತಹ ಯಾವುದೊಂದೂ ಕೂಡ ಇಲ್ಲ. ಹೀಗಿದ್ದ ಮೇಲೆ ಕೇವಲ ಜ್ಞಾನಿಗಳ ಕೇವಲ ಜ್ಞಾನ ಅದೆಷ್ಟು ದೊಡ್ಡ ಜ್ಞಾನ. ಅನಂತ ಶಕ್ತಿ ಇದೆ. ನಮ್ಮ ಜ್ಞಾನದಲ್ಲಿ ಅನಂತ ಶಕ್ತಿ ಇಲ್ಲ. ಕೇವಲಿ ಭಗವಂತರ ಕೇವಲ ಜ್ಞಾನದಲ್ಲಿ ಅನಂತ ಶಕ್ತಿ ಇದೆ. ಈ ವಿಷಯವನ್ನ ಸ್ವಲ್ಪ ಹೇಳಬೇಕು ಅಂತಂದ್ರೆ ಶಾಂತ ನನ್ನ ನಾಳೆ ತಗೋ, ನಾಳೆ ತಗೋ ಹೇಳುವವರಿಗೆ ಏಕಾಗ್ರ ಆಗಬೇಕಲ್ಲ. ಹೇಳುವವರಿಗೆ ಅತಿ ಪಿನ್ ಡ್ರಾಪ್ ಸೈಲೆನ್ಸ್ ಇದ್ದಾಗ ವಿಷಯ ಡೀಪ್ ಹೋಗ್ತದೆ. ಸಪ್ಪಳಿದ್ರೆ ಚಿಂತನೆ ಆಗೋಲ್ಲ, ಆ ಕಡೆ ಲಕ್ಷ ಹೋಗ್ತದೆ. ಈ ವಿಷಯ ನಾಳೆ ತಕ್ಕೊಂಡೆ. ಇವತ್ತ ಸಂಯಮ ಮಾರ್ಗನೆಯಲ್ಲಿ ಹೋಗೋಣ. ಅದೊಂದು ಕೆಲಸ ಆಗಲಿ ಅವತ್ತ. ಸಂಯಮ ಮಾರ್ಗಣೆಯಲ್ಲಿ 7 ಭೇದಗಳಿವೆ. ಯಾವ್ಯಾವು? ಅಸಂಯಮ, ಸಂಯಮ, ಸಾಮಾಯಿಕ, ಛೇದೋಪಸ್ಥಾಪನಾ, ಪರಿಹಾರ ವಿಶುದ್ಧಿ, ಸೂಕ್ಷ್ಮ ಸಂಪ್ರಾಯ ಮತ್ತು ಯಥಾಖ್ಯಾತ ಸಂಯಮ. ಇವೆಲ್ಲ ಸಂಯಮಗಳು, ಸಂಯಮ ಮಾರ್ಗಣೆಯ ಭೇದಗಳು. ಇದರಲ್ಲಿ ಸಂಯಮಗಳೆಷ್ಟು? ಅಸಂಯಮ ಅಂದ್ರೆ ಅಸಂಯಮ ಆಯಿತು, ಸಂಯಮ ಅಲ್ಲ. ಸಂಯಮಗಳೇ ಎಷ್ಟಿದಾವ್ ನೋಡ್ಕೋರಿ ಅದ್ರಲ್ಲಿ. ಅಸಂಯಮ ಅಂದ್ರೆ ಸಂಯಮ ಅಲ್ಲ, ಸಂಯಮ ಅಂದ್ರೆ ಅದು ಸಂಯಮ, ಸಂಯಮವು ಅಸಂಯಮವು ಎರಡೂ ಇರುವುದರಿಂದ ಸಂಯಮ, ಅದು ಸಂಯಮ ಅಲ್ಲ, ಕೂಡಿದ್ದೀರಿ ಅಸಂಯಮದಿಂದ. ಅಂದ್ರೆ ಆಮೇಲೆ ಸಂಯಮ ಮಾರ್ಗಣೆಗಳು ಎಷ್ಟು ನಿಜವಾಗಿ ನೋಡಿದರೆ 5 ಆಗ್ತದೆ. ಯಾವ್ಯಾವು? ಸಾಮಾಯಿಕ, ಛೇದೋಪಸ್ಥಾಪನಾ, ಪರಿಹಾರ ವಿಶುದ್ಧಿ, ಸೂಕ್ಷ್ಮ ಸಂಪ್ರಾಯ ಮತ್ತು ಯಥಾಖ್ಯಾತ. ಇವು 5 ನಿಜವಾಗಲೂ ಮಹಾವೃತಿ ಮುನಿಗಳಿಗೆ ಇರುವಂತಹ ಸಂಯಮಗಳು. ಸಾಮಾಯಿಕ ಯಾರಿಗೆ? ಮಹಾವೃತಿ ಮುನಿಗಳು. ಅದಕ್ಕಾಗಿ ಅವುಗಳ ಗುಣಸ್ಥಾನವನ್ನು ಎಷ್ಟು ಹೇಳಿದ್ದಾರೆ? 6 ರಿಂದ 9. ಛೇದೋಪಸ್ಥಾಪನಾದಲ್ಲಿ 6 ರಿಂದ 9, ಪರಿಹಾರ ವಿಶುದ್ಧಿಯಲ್ಲಿ 6 ರಿಂದ 9, 7, 6, 7. ಪರಿಹಾರ ವಿಶುದ್ಧಿಗೆ 6, 7 2 ಗುಣಸ್ಥಾನಗಳು. ಸೂಕ್ಷ್ಮ ಸಾಂಪ್ರಾಯಕ್ಕೆ 10ನೇ ಗುಣಸ್ಥಾನ, ಯಥಾಖ್ಯಾತ ಚಾರಿತ್ರಕ್ಕೆ 11. ಯಥಾಖ್ಯಾತ ಚಾರಿತ್ರನು ಅನ್ನಬಹುದು, ಯಥಾಖ್ಯಾತ ಸಂಯಮನು ಅನ್ನಬಹುದು, ಎಲ್ಲ ಒಂದೇ. ಇನ್ನು ದರ್ಶನ ಮಾರ್ಗಣೆಯಲ್ಲಿ 4 ಭೇದಗಳು. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಕೇವಲ ದರ್ಶನ, 4 ದರ್ಶನಗಳು. ಚಕ್ಷು ದರ್ಶನಕ್ಕೆ ಇರುವ ಗುಣಸ್ಥಾನಗಳೆಷ್ಟು? 1 ರಿಂದ 12. ಚಕ್ಷು ಅಂದರೆ ಕಣ್ಣು, ಚಕ್ಷು ಅಂದರೆ ಕಣ್ಣು. ಅಚಕ್ಷು ಅಂದರೆ ಕಣ್ಣಿಲ್ಲದೆ ನೋಡುವ ಶಕ್ತಿ. ಕಣ್ಣಿಲ್ಲದೆ ಉಳಿದ ಇಂದ್ರಿಯಗಳು ಕೂಡ ನೋಡ್ತವೆ ಅಲ್ಲ. ಸ್ಪರ್ಶನೇಂದ್ರಿಯದಿಂದ ನಾವು ನೋಡ್ತೀವಿ, ಸ್ಪರ್ಶನೇಂದ್ರಿಯದಿಂದ ನೋಡ್ತೀವಿ, ರಸನೇಂದ್ರಿಯದಿಂದ ನೋಡ್ತೀವಿ, ಘ್ರಾಣೇಂದ್ರಿಯದಿಂದ ನೋಡ್ತೀವಿ, ಕರ್ಣೇಂದ್ರಿಯದಿಂದ ನೋಡ್ತೀವಿ. ನೋಡುವಂತ ಕಾರ್ಯ ಕೇವಲ ಕಣ್ಣಿನಿಂದ ಆಗ್ತದೆ ಅಂತಲ್ಲ,
ಎಲ್ಲ ಇಂದ್ರಿಯಗಳಿಂದ ನೋಡುವಂತಹ ಕಾರ್ಯ ಆಗ್ತದೆ. ನೋಡುವಂತಹ ಕಾರ್ಯ ಮೊದಲಾಗ್ತದೆ, ತಿಳಿಯುವಂತ ಕಾರ್ಯ ನಂತರ ಆಗ್ತದೆ. ಈಗ ನೀರು ಬಿಸಿಯಾಗಿದೆ, ಯಾವ ಇಂದ್ರಿಯದ ಮೂಲಕ ನೋಡಬೇಕು? ಸ್ಪರ್ಶನೇಂದ್ರಿಯದಿಂದ. ಮುಟ್ಟಿ ನೋಡ್ತೇವೆ, ಬಿಸಿ ಇದೆ, ಮೊದಲು ನೋಡ್ತೇವೆ, ಆಮೇಲೆ ಎಷ್ಟು ಬಿಸಿ ಇದೆ ಅನ್ನೋದನ್ನು ತಿಳ್ಕೊಳ್ತೇವೆ. ಮುಟ್ಟಿದ ತಕ್ಷಣ ನೋಡುವುದಾಗ್ತದೆ, ಆಮೇಲೆ ತಿಳಿಯುವುದಾಗ್ತದೆ. ಮೊದಲು ತಿಳಿದು ನೋಡಲ್ಲ, ನೋಡಿ ಆಮೇಲೆ ತಿಳಿತೇವೆ. ಈಗ ಇಲ್ಲೊಂದು ತೆಂಗಿನಕಾಯಿ ಇದೆ, ಮೊದಲು ನೋಡಬೇಕು, ತಿಳಿಯಬೇಕು? ನೋಡಿದಾಗ ತಿಳಿಲಿಕ್ಕೆ ಶಕ್ಯ, ನೋಡದೆ ತಿಳಿಯುವುದು ಶಕ್ಯವೇ ಇಲ್ಲ. ಆದರೆ ಕೇವಲಿ ಭಗವಂತರಿಗೆ ಆ ಕೇವಲ ಜ್ಞಾನ ಮತ್ತು ಕೇವಲ ದರ್ಶನ, ಕೇವಲ ದರ್ಶನ ಅಂದ್ರೆ ನೋಡುವ ಶಕ್ತಿ, ಕೇವಲ ಜ್ಞಾನ ಅಂದ್ರೆ ತಿಳಿಯುವ ಶಕ್ತಿ, ಆ ಎರಡೂ ಶಕ್ತಿಗಳ ಮೂಲಕ ತಿಳಿಯುವುದನ್ನ ಮತ್ತು ನೋಡುವುದನ್ನ ಏಕಕಾಲಕ್ಕೆ ಮಾಡ್ತಾರೆ ಅವರು. ನಮ್ಮಂತೆ ಮೊದಲಿದು ಆಮೇಲೆ ಅದು ಆ ಥರ ಅಲ್ಲ. ಕೇವಲ ಜ್ಞಾನಿಗಳು ನೋಡುವಾಗ್ಲೇನೆ ತಿಳಿತಿರ್ತಾರೆ, ತಿಳಿಯುವಾಗ್ಲೇನೆ ನೋಡ್ತಿರ್ತಾರೆ. ನೋಡುವ ತಿಳಿಯುವ ಶಕ್ತಿ ಏಕಕಾಲಕ್ಕೆ ಇದೆ ಅವರಿಗೆ. ಆದರೆ ನಮ್ಗೆ ಹಾಗಿಲ್ಲ. ಯಾಕೆಂದ್ರೆ ನಮ್ಮ ಜ್ಞಾನ ಕ್ರಮಿಕ ಜ್ಞಾನ, ಕ್ಷಾಯೋಕ್ಷಮಿಕ ಜ್ಞಾನ. ಎಷ್ಟು ಕರ್ಮಗಳ ಆವರಣ ದೂರ ಆಗಿದೆಯೋ ಅಷ್ಟು ಪ್ರಮಾಣದಲ್ಲಿ ಬಾಹ್ಯ ವಸ್ತುಗಳನ್ನು ತಿಳಿತೀವಿ. ಎಷ್ಟು ಪ್ರಮಾಣದಲ್ಲಿ ಆವರಣ ದೂರ ಆಗಿಲ್ಲವೋ ಜ್ಞಾನಾವರಣ, ಜ್ಞಾನದ ಶಕ್ತಿಯನ್ನು ಮುಚ್ಚುವಂತಹ, ಆವರಣಗೊಳಿಸುವಂತಹ ಯಾವ ಕರ್ಮ ಇದೆ, ಆ ಕರ್ಮ ಎಷ್ಟು ಪ್ರಮಾಣದಲ್ಲಿ ಮುಚ್ಚಿದ್ದಿದೆ ನಮ್ಮ ಜ್ಞಾನ ಶಕ್ತಿಯನ್ನು, ಅಷ್ಟು ಪ್ರಮಾಣದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಶಕ್ಯವಿಲ್ಲ. ಮತ್ತು ಎಷ್ಟು ಪ್ರಮಾಣದಲ್ಲಿ ತೆರೆದದ್ದಿದೆ ಅಷ್ಟು ಪ್ರಮಾಣದಲ್ಲಿ ನಮಗೆ ನೋಡುವ ತಿಳಿಯುವ ಶಕ್ತಿ ಇದ್ದಿರ್ತದೆ. ಈಗ ನಾವು ನೋಡಬೇಕಂದ್ರೆ ಕಣ್ಣು ಬೇಕು, ಇಂದ್ರಿಯಗಳು ಬೇಕು. ಹಾಗೆ ಕೇವಲ ಜ್ಞಾನಿಗಳಿಗೂ ಬೇಕಾ? 13ನೇ ಗುಣಸ್ಥಾನದಲ್ಲಿರುವಂತಹ ಕೇವಲ ಜ್ಞಾನಿಗಳು, ಅರ್ಹಂತ ಪರಮಿಷ್ಠಿಗಳು, ಅವರಿಗೆ ಶರೀರ ಇದೆಯೋ ಇಲ್ವೋ? ಶರೀರ ಇದೆ. ಇಂದ್ರಿಯಗಳಿವೆಯೋ ಅಥವಾ ಇಲ್ಲ? ಕಣ್ಣು, ಮೂಗು, ನಾಲಿಗೆ ಇವೆಲ್ಲ ಇವೆಯೋ ಅಥವಾ ಇಲ್ಲ? ಇವೆ. ಯಾವ ಶರೀರದಲ್ಲಿರ್ತವೆ ಅವು ದ್ರವ್ಯೇಂದ್ರಿಯಗಳು. ಅವು ದ್ರವ್ಯೇಂದ್ರಿಯಗಳು. ಬಾಹ್ಯ ಇಂದ್ರಿಯಗಳು, ಭಾವೇಂದ್ರಿಯಗಳು ಆತ್ಮನಿಗೆ ಸಂಬಂಧಪಡುವಂತಹ ಇಂದ್ರಿಯಗಳು. ಭಾವೇಂದ್ರಿಯ ಅಂತಂದ್ರೆ ಆತ್ಮನ ಯಾವ ಪ್ರದೇಶದ ಮೇಲೆ ಕರ್ಮಗಳ ಆವರಣ ದೂರ ಆದ ನಂತರ ಅದೆಷ್ಟು ಪ್ರಮಾಣವಾಗಿ ನೋಡುವಂತಹ ಶಕ್ತಿ ಇದೆಯೋ ಅದು ಭಾವೇಂದ್ರಿಯ. ಇದು ಆತ್ಮನಲ್ಲಿ ಇರ್ತದೆ. ಇದು ಆತ್ಮನನ್ನು ಬಿಟ್ಟು ಹೊರಗಡೆಗೆ ಶರೀರಗತವಾಗಿರಲ್ಲ. ಇದೆಲ್ಲಿರ್ತದೆ? ಆತ್ಮನಲ್ಲಿ ಇರ್ತದೆ. ಆತ್ಮ ಪ್ರದೇಶಗಳ ಮೇಲೆ ಜ್ಞಾನಾವರಣಿ ಕರ್ಮಗಳೆಲ್ಲ ಆವರಿಸಿಕೊಂಡಿವೆ. ಅಷ್ಟೆಲ್ಲ ಆವರಿಸಿಕೊಂಡ್ರೂ ಕೂಡ ಆ ಯಾವ ಆತ್ಮ ಪ್ರದೇಶದ ಮೇಲೆ ನೋಡುವಂತಹ ಶಕ್ತಿ ಇದೆಯೋ ಅಲ್ಲಿ ಮಾತ್ರ ನೋಡುವಂತಹ ಶಕ್ತಿ ಇದೆ. ಈಗ ನೋಡುವುದು ಅಂತಂದ್ರೆ ಸ್ಪರ್ಶನೇಂದ್ರಿಯದಿಂದ ಬಿಸಿ ಇದೆಯೋ ತಣ್ಣಗಿದೆಯೋ ಆ ಬಿಸಿ ತಣ್ಣಗನ್ನು ನೋಡುವುದು. ಕಣ್ಣಿನಿಂದ ನೋಡಬೇಕು ಅಂತಂದ್ರೆ ಬಿಸಿ ತಣ್ಣನ್ನು ನೋಡಬಹುದಾ? ಅದು ಚಕ್ಷು ಇಂದ್ರಿಯದ ವಿಷಯವೇ ಅಲ್ಲ. ವರ್ಣಗಳನ್ನು ನೋಡಬಹುದು. ಕಪ್ಪು, ಹಳದಿ, ಕೆಂಪು, ಈ ವರ್ಣಗಳನ್ನ ಕಂಡುಹಿಡಿಬೇಕು, ನೋಡಬೇಕು, ತಿಳಿಯಬೇಕು ಅಂತಂದ್ರೆ ಯಾವ ಇಂದ್ರಿಯ ಬೇಕು? ಚಕ್ಷು ಇಂದ್ರಿಯ. ಆಮೇಲೆ ಚಕ್ಷು ಇಂದ್ರಿಯವನ್ನು ಉಪಯೋಗಿಸಿಕೊಂಡು ನಾವು ನೋಡ್ತೇವೆ. ನಮ್ಮ ಸಾಮಾನ್ಯ ಜನರು, ಕೇವಲಿ ಭಗವಂತರು, ಅವರಿಗೂ ಶರೀರ ಇದೆ, ಅವರಿಗೂ ಬಾಹ್ಯವಾದ ಶರೀರದಲ್ಲಿ ಕಣ್ಣುಗಳಿವೆ,
ಅವರು ಕೂಡ ಕಣ್ಣುಗಳನ್ನ ಉಪಯೋಗಿಸಿ ನೋಡ್ಬೇಕಾ? ಕೇವಲ ಜ್ಞಾನದಲ್ಲಿ ಅವರು ಕಣ್ಣುಗಳನ್ನ ಉಪಯೋಗಿಸಿಕೊಂಡು ವಸ್ತುಗಳನ್ನು ತಿಳಿತಾರ? ಈ ಕಣ್ಣುಗಳು ಅವರಿಗೆ ಕೆಲಸಕ್ಕೆ ಬರ್ತಾ ಇವೆಯೋ ಅಥವಾ ಇಲ್ಲ? ಬರುವುದೇ ಇಲ್ಲ. ಇದ್ರೂ ವ್ಯರ್ಥ, ಇದ್ರೂ ವ್ಯರ್ಥ. ಆಮೇಲೆ ಕೇವಲ ಜ್ಞಾನಿಗಳ ಆ ಕಣ್ಣುಗಳು ಕೆಲಸಕ್ಕೆ ಬರುವುದಿಲ್ಲ ಅಂದ ಮೇಲೆ ಅವುಗಳು ಕಣ್ಣಿನ ರೆಪ್ಪೆಗಳು, ಅವುಗಳ ಕಣ್ಣಿನ ರೆಪ್ಪೆಗಳು ಬಂದಾಗುವುದು, ತೆರೆಯುವುದು ಆಗುವುದಿಲ್ಲ. ಇಲ್ಲಿ ನೋಡ್ರಿ ಅಲ್ಲ, ಇದೇ ತರ ಮೂರ್ತಿಯ ರೆಪ್ಪೆಗಳು ಯಾವ ತರದಿಂದ ಇರ್ತವೆ ಅದೇ ತರ ಕೇವಲಿ ಭಗವಂತರ ಕಣ್ಣಿನ ರೆಪ್ಪೆಗಳು ಇರ್ತವೆ. ಕಣ್ಣುಗಳನ್ನ ನಾಸಿಕಾ ದೃಷ್ಟಿಯಲ್ಲಿ ಇಟ್ಕೊಂಡದ್ದು ಮಾತ್ರ ಇರ್ತದೆ. ಅವರು ನಡೆದ್ರು ಅಷ್ಟೇ, ಕೂತ್ಕೊಂಡ್ರು ಅಷ್ಟೇ ನಾಸಿಕಾ ದೃಷ್ಟಿ ಇರ್ತದೆ. ನಡೆಯುವಾಗಲೂ ನಾಸಿಕಾ ದೃಷ್ಟಿ, ಕೂತ್ಕೊಂಡಾಗಲೂ ಕೂಡ ನಾಸಿಕಾ ದೃಷ್ಟಿ. ಈ ತರ ಕೇವಲಿ ಭಗವಂತರು ಕಣ್ಣುಗಳನ್ನು ಉಪಯೋಗಿಸಿಕೊಂಡು ನಡೀತಾರೇನು? ನಾವು ಕಣ್ಣುಗಳನ್ನು ಉಪಯೋಗಿಸ್ಕೊಳ್ಳೋದಲ್ಲದೆ ಚಸ್ಮಾನು ಉಪಯೋಗಿಸ್ಕೊಂಡು ನಡಿಬೇಕು ನಾವು. ಇದು ಉಪನೇತ್ರ, ಅದು ಒಳಗೆ ನೇತ್ರ. ನೇತ್ರ ಉಪನೇತ್ರ ಎರಡೂ ಬೇಕು. ಕೇವಲಿ ಭಗವಂತರಿಗೆ ನೇತ್ರನೂ ಬೇಡ, ಉಪನೇತ್ರನೂ ಬೇಡ. ಭಾವೇಂದ್ರಿಯಗಳು ಕೂಡ ಕೇವಲ ಜ್ಞಾನಿಗಳಿಗೆ ಇಲ್ಲ. ಭಾವೇಂದ್ರಿಯಗಳು ಯಾರಿಗಿರ್ತವೆ ಅಂತಂದ್ರೆ, ಯಾರಿಗೆ ಇನ್ನೂ ಜ್ಞಾನಾವರಣೀಯ ಕರ್ಮಗಳು ಕ್ಷಯವಾಗಿಲ್ಲವೋ ಅವರಿಗೆ ಮಾತ್ರ ಭಾವೇಂದ್ರಿಯಗಳು. ಅಂದರೆ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ? 12ನೇ ಗುಣಸ್ಥಾನದವರೆಗೆ ಭಾವೇಂದ್ರಿಯಗಳು ಇವೆ, ದ್ರವ್ಯೇಂದ್ರಿಯಗಳು ಕೂಡ ಇವೆ. ದ್ರವ್ಯೇಂದ್ರಿಯಗಳೆಲ್ಲ ಶರೀರಾಶ್ರಿತ, ಭಾವೇಂದ್ರಿಯಗಳೆಲ್ಲ ಆತ್ಮಾಶ್ರಿತ. ಅದಕ್ಕೆ ಇಂದ್ರಿಯ ಅಂದ್ರು. ಆ ಯಾವ ಜಾಗದಲ್ಲಿ ಕ್ಷಾಯೋಪಶಮಿಕ ಶಕ್ತಿ ಇದೆ, ವರ್ಣಗಳನ್ನ ನೋಡುವಂತಹ ಕ್ಷಾಯೋಪಶಮಿಕ ಶಕ್ತಿ ಆ ಯಾವ ಆತ್ಮ ಪ್ರದೇಶಗಳ ಮೇಲೆ ಇದೆ ಅಲ್ಲಿ ಮಾತ್ರ ಇದೆ, ಬೇರೆ ಕಡೆಗಿಲ್ಲ. ತಿಳಿತಲ್ಲ ಏನೇ ಹೇಳ್ತಾ ಇರೋದು? ನಮ್ಮ ಕಣ್ಣಿದೆಯಲ್ಲ, ವರ್ಣಗಳನ್ನ ನೋಡಬೇಕು ಅಂತಂದ್ರೆ ಕಿವಿಯಿಂದ ಯಾಕೆ ನೋಡಬಾರ್ದು? ಮತ್ತೆ ಯಾವ ಜಾಗದಿಂದ ವರ್ಣ ಯಾಕೆ ನೋಡಬಾರ್ದು? ಇಲ್ಲಿಂದ ನೋಡ್ಬೋದು, ಕೈಯಿಂದ ಮುಟ್ಟಿ ನೋಡ್ಬೋದು. ವರ್ಣ ಯಾವುದಿದು? ಕಣ್ಮುಚ್ಚೋದು ನೋಡೋದು. ಉಳಿದ ಕಡೆಗೆ ಕ್ಷಾಯೋಕ್ಷಮ ಶಕ್ತಿ ಇಲ್ಲ. ಅದು ಎಲ್ಲಿ ನಮಗೆ ಕಾಣುವಂತಹ ಶಕ್ತಿ ಇದೆಯೋ, ಹೊರಗಿಂದು ದ್ರವ್ಯೇಂದ್ರಿಯ, ಒಳಗಡೆಗೆ ಆತ್ಮ ಇದೆ. ಆತ್ಮನಲ್ಲಿ ನೋಡುವ ತಿಳಿಯುವ ಶಕ್ತಿ ಇದೆ. ಆ ನೋಡುವ ತಿಳಿಯುವ ಶಕ್ತಿ ನಮ್ಮದು ಕರ್ಮಾಧೀನವಾಗಿದೆ. ಜ್ಞಾನಾವರಣೀಯ ಕರ್ಮಗಳ ಆವರಣದಲ್ಲಿ ಸಿಕ್ಕಾಕೊಂಡಿದೆ. ಆಮೇಲೆ ಕ್ಷಯೋಪಶಮ ಇದೆ ಅಂತಂದ್ರೆ ಕೇವಲ ಆ ಪ್ರದೇಶದಲ್ಲಿ ಮಾತ್ರ ಕ್ಷಯೋಪಶಮ ಶಕ್ತಿ ಇದೆ, ಅದಕ್ಕಾಗಿ ಕಾಣ್ತಾ ಇದೆ. ಮತ್ತು ಅದು ಕ್ಷಯೋಪಶಮ ಶಕ್ತಿ ಕಡಿಮೆ ಆಯಿತು ಅಂತಂದ್ರೆ ಕಾಣುವುದು ಕಡಿಮೆ ಆಗಬಹುದು, ಕಾಣುವುದು ಕಡಿಮೆ ಆಗಬಹುದು. ಕಾಣುವುದು ಕಡಿಮೆ ಆಗುವುದು ಎರಡು ತರದಲ್ಲಿ. ಒಂದು ದ್ರವ್ಯೇಂದ್ರಿಯದಲ್ಲಿ ಇರುವಂತಹ ಪಾರ್ಟ್ಸ್ಗಳು, ಇವುಗಳಲ್ಲಿ ಯಾವುದಾದರೂ ವೀಕ್ ಆಯಿತು ಅಂತ ಹೇಳಿದ್ರೆ, ತನ್ನ ಶಕ್ತಿಯನ್ನು ಕಳ್ಕೊಂಡಿದೆ, ನರಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಎಂಥ ನರಗಳು ಅಂತಾರೆ? ವಾಹಿನಿಗಳು. ಪದಾರ್ಥಗಳನ್ನ ಹೊರಗಡೆಯಿಂದ ನೋಡಿದ ತಕ್ಷಣ ಒಳಗಡೆಗೆ ಆತ್ಮ ಪ್ರದೇಶಗಳ ಮೇಲೆ ಅವು ತೋರಿಸ್ತಿರ್ತವೆ. ಏನಂತಾರೆ ಅದಕ್ಕೆ?
ಪಟಲ, ದೃಷ್ಟಿಪಟಲ. ದೃಷ್ಟಿಪಟಲ, ಅಲ್ಲಿ ಪರದೆ ಅವೆಲ್ಲ ಒಳಗಡೆಗಿರ್ಬಹುದು, ಅವೆಲ್ಲ ಶರೀರಗತ. ಆದರೆ ಶರೀರ ಎಲ್ಲಿ ಮುಗಿಯಿತೋ ಅಲ್ಲಿ ಆತ್ಮ ಪ್ರದೇಶ ಇದೆ. ಆತ್ಮ ಪ್ರದೇಶದ ಮೇಲೆ ಸ್ವಲ್ಪ ಜಾಗದಲ್ಲಿ ವರ್ಣಗಳನ್ನು ತಿಳಿಯುವ ನೋಡುವ ಶಕ್ತಿ ಇರ್ತದೆ. ಅಲ್ಲಿಂದ ಎಲ್ಲ ಗೊತ್ತಾಗ್ತದೆ. ಆದರೆ ಕೇವಲ ಜ್ಞಾನಿಗಳಿಗೆ ಹಾಗಲ್ಲ. ಕೇವಲ ಜ್ಞಾನಿಗಳು ಸಂಪೂರ್ಣ ಆತ್ಮ ಪ್ರದೇಶಗಳಿಂದ ಆ ವರ್ಣವನ್ನು ತಿಳಿಯಬಹುದು, ನೋಡಬಹುದು. ಆವರಣ ಇಲ್ಲಲ್ಲ, ಯಾವುದೋ ಜ್ಞಾನ ವರ್ಣೀಕರಣ ಮಾಡಲಿಲ್ಲ. ಈ ದರ್ಶನ ಎಷ್ಟು ಪ್ರಕಾರದ್ದು? 4 ಪ್ರಕಾರದ್ದು. ಚಕ್ಷು ದರ್ಶನ. ಚಕ್ಷು ದರ್ಶನ ಅಂದರೆ ಕಣ್ಣು, ಕಣ್ಣಿನಿಂದ ನೋಡುವುದು ಚಕ್ಷು ದರ್ಶನ. ಅಚಕ್ಷು ದರ್ಶನ, ಕಣ್ಣನ್ನು ಬಿಟ್ಟು ಬೇರೆ ಕಡೆ ಬೇರೆ ಇಂದ್ರಿಯಗಳ ಮೂಲಕ ನೋಡುವಂತಹ ಯಾವ ಶಕ್ತಿ ಇದೆ ಅದು ಅಚಕ್ಷು ದರ್ಶನ. ಆಮೇಲೆ ಅವಧಿ ದರ್ಶನ. ಅವಧಿ ಜ್ಞಾನ ಇದ್ದಾಗ ಅವಧಿ ಜ್ಞಾನದಿಂದ ನೋಡುವ ತಿಳಿಯುವ ಆ ಶಕ್ತಿ ಅದು ಅವಧಿ ದರ್ಶನ. ನೋಡುವ ಶಕ್ತಿಗೆ ಅವಧಿ ದರ್ಶನ ಅಂತಾರೆ. ಅವಧಿ ದರ್ಶನಕ್ಕೆ ಕೂ ಅವಧಿ ಅಂತ ಅನ್ಲಿಲ್ಲ. ಯಾಕೆಂತಂದ್ರೆ ನೋಡುವಂತಹ ಶಕ್ತಿ ಯಾವಾಗಲೂ ನಿರ್ಮಲವಾಗಿರ್ತದೆ, ಸದೋಷ ಅಲ್ಲ, ನಿರ್ದೋಷ. ಜ್ಞಾನ ಸದೋಷವೂ ಹೌದು, ನಿರ್ದೋಷವೂ ಹೌದು ಜ್ಞಾನ. ಆದರೆ ದರ್ಶನ, ನೋಡುವ ಶಕ್ತಿ, ಇದು ಸದೋಷ ನಿರ್ದೋಷ ಇದರೊಳಗೆ ಏನೂ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ನೋಡುವಂತಹ ಕಾರ್ಯ ಬಹಳ ಕಡಿಮೆ ಸಮಯದಲ್ಲಿ ಆಗ್ತದೆ, ಆದರೆ ತಿಳಿಯುವಂತಹ ಕಾರ್ಯ ನಿರಂತರವಾಗಿ ನಡೀತಿರ್ತದೆ. ಈಗ ಉದಾಹರಣೆಗೆ ಅಂತಂದ್ರೆ ದರ್ಶನ ಅಂದರೆ ನೋಡುವುದು. ನೋಡುವುದು ನಿರ್ಮಲ, ನೋಡುವಂತಹ ಕಾರ್ಯ ನಿರ್ಮಲವಾಗಿಯೇ ಇರ್ತದೆ, ಆದರೆ ತಿಳಿಯುವಂತಹ ಕಾರ್ಯ ವಿಕಾರ ಸಹಿತವಾಗಿರ್ತದೆ. ತಿಳಿಯುವಂತಹ ಕಾರ್ಯ ವಿಕಾರ ಸಹಿತ. ಯಾಕೆ ಅಂತ ನೋಡಿ. ಯಾವುದೇ ವಸ್ತುವನ್ನ ನಿಮಗೆ ತೋರಿಸಿದಾಗ ಕಣ್ಣಿನಿಂದ ನೋಡ್ತೀರ. ನೋಡುವ ಕಾಲದಲ್ಲಿ ರಾಗದ್ವೇಷಗಳು ಏನೂ ಆಗಲಿಲ್ಲ, ಕೇವಲ ವಸ್ತು ಕಂಡು ಬಂತು ಅಷ್ಟೇ. ಕಂಡು ಬಂದ ನಂತರ ಚಿಂತನ ಶುರುವಾಯಿತು. ಚಿಂತನೆ ಮಾಡುವುದು ಶಕ್ತಿ ಯಾವುದಿದು? ಜ್ಞಾನ ಶಕ್ತಿನೋ ಅಥವಾ ದರ್ಶನ ಶಕ್ತಿನೋ? ಜ್ಞಾನ ಶಕ್ತಿ. ನೋಡುವ ಕಾರ್ಯ ಬಹಳ ಒಂದು ಸೆಕೆಂಡಿನ ಎಷ್ಟೋ ಅಂಶದಲ್ಲಿ ಆಗಿ ಹೋಗುತ್ತೆ, ಆದರೆ ತಿಳಿಯುವ ಕಾರ್ಯ ನಂತರ ಏನು ಸ್ಟಾರ್ಟ್ ಆಗ್ತದೆ, ಸ್ಟಾರ್ಟ್ ಆಗಿರ್ತದೆ ಅಲ್ಲ, ಅದು ಕಾಲಾಂತರದಲ್ಲಿ ರಾಗದ್ವೇಷಗಳನ್ನು ತಾಳಬಹುದು. ಅದು ತಿಳಿಯುವಂಥ ಶಕ್ತಿ ಜ್ಞಾನ. ಜ್ಞಾನದಲ್ಲಿ ರಾಗದ್ವೇಷಗಳನ್ನು ಹುಟ್ಟಿಸಿಕೊಳ್ತಕ್ಕಂತಹ ಶಕ್ತಿ ನಮ್ಮಲ್ಲಿರ್ತದೆ. ಆದರೆ ದರ್ಶನ ಶಕ್ತಿಯಲ್ಲಿ ರಾಗದ್ವೇಷಗಳನ್ನು ಹುಟ್ಟಿಸಿಕೊಳ್ಳುವಂತಹ ಶಕ್ತಿ ಯಾರಲ್ಲೂ ಇಲ್ಲ. ಕೇವಲಿ ಭಗವಂತರಿಗೂ ಇಲ್ಲ ಮತ್ತು ನಮಗೂ ಇಲ್ಲ. ಅದಕ್ಕೆ ನೋಡುವಂತಹ ಶಕ್ತಿಯನ್ನ ನಿರ್ಮಲ ಶಕ್ತಿ, ಪವಿತ್ರ ಶಕ್ತಿ ಅಂತ ಹೇಳ್ತಾರೆ. ತಿಳಿಯುವಂತಹ ಶಕ್ತಿಗೆ ಅದು ಪವಿತ್ರನೂ ಹೌದು, ಅಪವಿತ್ರನೂ ಹೌದು. ರಾಗದ್ವೇಷಗಳಿದ್ದಾವೆ ಅಂತಂದ್ರೆ ಅಪವಿತ್ರ ಆಯ್ತು. ರಾಗದ್ವೇಷಗಳು ಇಲ್ಲ, ವೀತರಾಗಿದೆ ಅಂತಂದ್ರೆ ಜ್ಞಾನ, ಅದು ಪವಿತ್ರ ಆಯ್ತು. ಆಮೇಲೆ ವೀತರಾಗ ಜ್ಞಾನ ಅನ್ನುವಂಥದ್ದು ಯಾರಿಗೆ? ಕೇವಲಿ ಭಗವಂತರಿಗೆ ಮಾತ್ರ. ವೀತರಾಗಿ ಎಲ್ಲ ಮೋಹಿನಿ ಕರ್ಮಗಳನ್ನು ಜಯಿಸಿದಾಗ ವೀತರಾಗ. 12ನೇ ಗುಣಸ್ಥಾನದಲ್ಲಿ ಎಲ್ಲ ಮೋಹಿನಿ ಕರ್ಮಗಳನ್ನು ಜಯಿಸಿದವರಾಗಿರ್ತಾರೆ ಮುನಿಗಳು. ಅದಕ್ಕಾಗಿ ಅಂಥ ಮುನಿಗಳಿಗೆ, 12ನೇ ಗುಣಸ್ಥಾನದ ಮುನಿಗಳಿಗೆ ವೀತರಾಗ, ಕ್ಷೀಣಮೋಹ ವೀತರಾಗಿ ಮುನಿಗಳು. ಮೋಹಿನಿ ಕರ್ಮಗಳನ್ನು ಕ್ಷಯ ಮಾಡಿದ ನಂತರ ಅವರು ವೀತರಾಗ. ಸರಾಗ ಯಾವಾಗ? ಮೋಹಿನಿ ಕರ್ಮವನ್ನು ಕ್ಷಯ ಮಾಡಿಕೊಳ್ಳದೇ ಇರುವಾಗ ಸರಾಗ, ಮತ್ತು ಕ್ಷಯ ಮಾಡಿಕೊಂಡಾಗ ವೀತರಾಗ. ಚಕ್ಷು ದರ್ಶನ 1 ರಿಂದ 12, ಅಚಕ್ಷು ದರ್ಶನ 1 ರಿಂದ 12,
ಅವಧಿ ದರ್ಶನ 4ರಿಂದ 12, ಕೇವಲ ದರ್ಶನ 13 ಮತ್ತು 14. ಈ ಗುಣಸ್ಥಾನಗಳನ್ನು ಗೊತ್ತು ಮಾಡ್ಕೊಂಡಿದ್ದೀರಾ. ಸಂಕ್ಷಿಪ್ತವಾಗಿಯೇ ಇವುಗಳನ್ನು ಗುಣಸ್ಥಾನ ಸಹಿತ ಈ ಭೇದಗಳನ್ನು ತಿಳ್ಕೊಂಡಿಟ್ಕೊಳ್ಳೋಣ. ಆಮೇಲೆ ಆ ಕೋಷ್ಟಕಗಳನ್ನು ಹಚ್ಚುವಾಗ ಸರಿಯಾಗಿ ಎಲ್ಲ ಹಚ್ಚಲಿಕ್ಕೆ ಬರ್ತದೆ. ಲೇಷ್ಯ ಮಾರ್ಗಣೆಯಲ್ಲಿ 6 ಲೇಷ್ಯಗಳು: ಕೃಷ್ಣಲೇಷೆ, ನೀಲಲೇಷೆ, ಕಾಪೋತ, ಪೀತಲೇಷೆ, ಪದ್ಮಲೇಷೆ ಮತ್ತು ಶುಕ್ಲಲೇಷೆ. ಇನ್ನು ಇವುಗಳಿಗೂ ಕೂಡ ಗುಣಸ್ಥಾನವನ್ನು ಕೊಟ್ಟಿದ್ದಾರೆ. ಕೃಷ್ಣಲೇಷೆಗೆ ಎಷ್ಟು ಗುಣಸ್ಥಾನಗಳು? 1ರಿಂದ 4. 5ನೇ ಗುಣಸ್ಥಾನದಲ್ಲಿ ಕೃಷ್ಣಲೇಷೆ ಇಲ್ಲ. ಪ್ರತಿಮಾಧಾರಿಗಳಿಗೆ ಕೃಷ್ಣಲೇಷೆ ಇಲ್ಲ. 5ನೇ ಗುಣಸ್ಥಾನ ಇದೆಯಲ್ಲ, ಪ್ರತಿಮಾಧಾರಿಗಳಿಗೆ ಗುಣಸ್ಥಾನ 5ನೇದು, ಅದಕ್ಕೆ ಕೃಷ್ಣಲೇಷೆ ಇಲ್ಲ. ಆಮೇಲೆ ನೀಲಲೇಷೆ, ನೀಲಲೇಷೆನೂ ಕೂಡ 1ರಿಂದ 4. ಕಾಪೋತಲೇಷೆ, ಇದು ಕೂಡ 1ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನದವರೆಗೆ ಇದೆ. ಆಮೇಲೆ ಮೊದಲಿನ 3 ಈ ಕೃಷ್ಣ, ನೀಲ, ಕಾಪೋತ ಮೊದಲಿನ ಈ 3 ಲೇಷ್ಯಗಳು ಅಶುಭ ಲೇಷ್ಯಗಳು. ಆಮೇಲಿನ 3 ಲೇಷ್ಯಗಳು ಶುಭ ಲೇಷ್ಯಗಳು. ಯಾವ್ಯಾವು? ಪೀತ, ಪದ್ಮ ಮತ್ತು ಶುಕ್ಲ, ಇವು ಶುಭ ಲೇಷ್ಯಗಳು. ಇನ್ನು ಈ ಶುಭದಲ್ಲಿ ಜಗನ್ಯ ಶುಭಲೇಷ ಯಾವುದು ಅಂತಂದ್ರೆ ಅಲ್ಲಲ್ಲ, ಜಗನ್ಯ. ಶುಕ್ಲಲೇಷ ಉತ್ಕೃಷ್ಟ ಶುಭಲೇಷ. ಜಗನ್ಯ ಪೀತಲೇಷ ಜಗನ್ಯಲೇಷ, ಪದ್ಮಲೇಷ ಮಧ್ಯಮಲೇಷ ಮತ್ತು ಶುಕ್ಲಲೇಷ ಉತ್ಕೃಷ್ಟ ಶುಭಲೇಷ. ಆಮೇಲೆ ಇದೇ ತರ ಅಶುಭಲೇಷೆಯಲ್ಲೂ ಕೂಡ ಉತ್ಕೃಷ್ಟ ಅಶುಭಲೇಷ ಯಾವುದು? ಕೃಷ್ಣಲೇಷ. ಕೃಷ್ಣ ಅತಿ ಉತ್ಕೃಷ್ಟವಾದ ಅಶುಭಲೇಷ. ಮಧ್ಯಮ ಅಶುಭಲೇಷ ಯಾವುದು? ನೀಲಲೇಷೆ. ನೀಲಲೇಷೆ ಮಧ್ಯಮ ಅಶುಭಲೇಷೆ. ಜಗನ್ಯ ಅಶುಭಲೇಷ ಯಾವುದು? ಕಾಪೋತಲೇಷೆ ಜಗನ್ಯ ಅಶುಭಲೇಷೆ. ಈ ತರ. ಇನ್ನು ಈ ಲೇಷ್ಯ ಅಂತ ಹೇಳಿದ್ರು. ಇವುಗಳಲ್ಲಿ ಗುಣಸ್ಥಾನಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಲೇಷ್ಯ ಅಂದರೇನು ಅದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲು ಗುಣಸ್ಥಾನಗಳನ್ನು ಲಕ್ಷ್ಯದಲ್ಲಿರಿಸಿಕೊಂಡು ಹೋಗೋಣ. ಕೃಷ್ಣಲೇಷೆ 1ರಿಂದ 4, ಇದು ಅಶುಭಲೇಷೆ. ನೀಲಲೇಷೆ 1ರಿಂದ 4, ಕಾಪೋತಲೇಷೆ 1ರಿಂದ 4. ಈ ಅಶುಭ ಲೇಷ್ಯಗಳೆಲ್ಲ 4ನೇ ಗುಣಸ್ಥಾನದವರೆಗೆ ಮಾತ್ರ ಇರುವುದು. ಎಲ್ಲಿವರೆಗೆ? 4ನೇ ಗುಣಸ್ಥಾನದವರೆಗೆ ಮಾತ್ರ, ಮುಂದೆ ಇಲ್ಲ. 5ನೇ ಗುಣಸ್ಥಾನದಲ್ಲಿ ನಿಯಮದಿಂದ ಶುಭ ಲೇಷ್ಯ. ಈ ಲೇಷ್ಯೆಯ ಲಕ್ಷಣಗಳನ್ನೆಲ್ಲ ಒಳಗಡೆಗೆ ತಿಳಿಸಿಕೊಟ್ಟಿದ್ದಾರೆ. ಇವುಗಳಿಗೆಲ್ಲ ಪ್ರಶ್ನೋತ್ತರ ಇದೆ. ಕೃಷ್ಣಲೇಷೆ ಅಂದರೇನು, ನೀಲಲೇಷೆ ಅಂದರೇನು, ಎಲ್ಲದಕ್ಕೂ ಚರ್ಚೆ ಇದೆ, ಪ್ರಶ್ನೋತ್ತರ ಇದೆ. ಅದನ್ನು ಓದಿಕೊಂಡು ತಿಳ್ಕೋಬಹುದು. ಆದ್ರೆ ಓದ್ಕೊಳ್ಳಿಕ್ಕೆ ಟೈಮ್ ಎಲ್ಲಿ ಸಿಗ್ತದೆ? ಮನೆಯೊಳಗೆ ಹೋದ ನಂತರ ಸೀದಾ ಹೋಗೋದು, ಹೋಮ್ವರ್ಕ್ನು ಮಾಡಲಿಕ್ಕೆ ಟೈಮ್ ಇರೋಲ್ಲ. ಸೀದಾ ಮತ್ತೆ ಮರುದಿನ 3-3:30 ಬಂದಿರ್ತೀವಿ. ಸಿಕ್ಕಿರ್ತದೆ ಟೈಮ್ ಮನೆಯಲ್ಲಿ ಓದಕ್ಕೆ? ಸಿಕ್ಕಿರ್ತದೆ. ಎಷ್ಟು? ರಾತ್ರಿಗೆ ಸಿಗ್ತದೆ, ಮಧ್ಯಾಹ್ನ ಸಿಗ್ತದೆ, ಯಾವಾಗ ಸಿಗ್ತದೆ? ರಾತ್ರಿಯಲ್ಲಿ ಸಿಗ್ತದೆ ಟೈಮ್. ಎಷ್ಟು ಟೈಮ್ ಸಿಗ್ತದೆಯಲ್ಲ, ಇವುಗಳ ಪ್ರಶ್ನೋತ್ತರಗಳನ್ನು ಓದ್ಕೊಳ್ಬೇಕು. ಶುಭ ಲೇಷ್ಯಗಳಲ್ಲಿ ಗುಣಸ್ಥಾನಗಳನ್ನು ತಿಳ್ಕೊಳ್ಳೋಣ. ಮೊದಲನೇ ಶುಭಲೇಷ ಯಾವುದು? ಪೀತ. ಎಲ್ಲಿವರೆಗೆ? 1ರಿಂದ 7ನೇ ಗುಣಸ್ಥಾನದವರೆಗೆ ಇರ್ತದೆ. ಬಹಳ ಶಾಂತಿ. ಮುಗಿತಂದಲ್ಲ, ಮುಗಿತು.
ಭೇದಗಳಿಗೆ ಗುಣಸ್ಥಾನ ಅಷ್ಟು ತಿಳ್ಕೊಳ್ಳೋಣ. ಪೀತಲೇಶಿಗೆ 1 ರಿಂದ 7 ಗುಣಸ್ಥಾನಗಳು. ಪದ್ಮಲೇಶಿಗೆ ಎಷ್ಟು? 1 ರಿಂದ 7. ಶುಕ್ಲಲೇಶಿಗೆ ಎಷ್ಟು ಗುಣಸ್ಥಾನಗಳು? 1 ರಿಂದ ಅಂತ ತಿಳ್ಕೊಳ್ಬೇಕು. ಎಲ್ಲಿ ತನಕ? 13 ತನಕ. ಇದು ಒಂದೇ 13 ತನಕ. ಉಳಿದೆಲ್ಲ 1 ರಿಂದ 7. 1ನೇ ಗುಣಸ್ಥಾನದಲ್ಲಿ ಎಷ್ಟು ಲೇಶಗಳು? 6 ಲೇಶಗಳು. 6 ಬರ್ತವೆ. 2ನೇ ಗುಣಸ್ಥಾನದಲ್ಲಿ ಎಷ್ಟು ಲೇಶಗಳು? 6. 3ನೇದರಲ್ಲಿ, 4ನೇದರಲ್ಲಿ ಎಷ್ಟು ಲೇಶಗಳು? ತಪ್ಪಾಯ್ತಲ್ಲ? ಎಲ್ಲ ಬರ್ಬೇಕಲ್ಲ. 4ನೇ ಗುಣಸ್ಥಾನದಲ್ಲಿ ಅಶುಭ ಲೇಶಗಳು ಇಲ್ಲೇನು? ಶುಭ ಲೇಶಗಳು ಇಲ್ಲೇನು? ಅದವಲ್ಲ. ಇನ್ನು ಶುಭ ಲೇಶದಲ್ಲಿ ಅಂತರ ಆಗ್ತದೆ. ಶುಭ ಲೇಶಗಳಲ್ಲಿ ಕಾಪೋತಲೇಶ, ಪೀತಲೇಶ ಎಲ್ಲಿಂದ ಎಲ್ಲಿವರೆಗೆ? 7ರವರೆಗೆ. 1 ರಿಂದ 7. ಮುಂದೆ ಇಲ್ಲ. 1 ರಿಂದ 7. ಪೀತಲೇಶ ಕೇವಲ 7ನೇ ಗುಣಸ್ಥಾನದವರೆಗೆ, ಕೇವಲ 7 ಪೀತಲೇಶ. ಆಮೇಲೆ ಪೀತ ಆದ ನಂತರ ಪದ್ಮಲೇಶ, ಇದು ಕೂಡ 1 ರಿಂದ 7ನೇ ಗುಣಸ್ಥಾನದವರೆಗೆ. ಆಮೇಲೆ ಶುಕ್ಲಲೇಶ 1 ರಿಂದ 13ರವರೆಗೆ. 14ರಲ್ಲಿ ಯಾಕೆ ಇಲ್ಲ? ಅಲ್ಲಿ ಯೋಗವಿಲ್ಲ. ಅಂದರೆ ಮನೋಯೋಗ, ವಚನ ಯೋಗ, ಕಾಯಯೋಗ ಅನ್ನುವಂಥ ಯೋಗ ಇಲ್ಲ. ಆದ್ದರಿಂದ ಲೇಶ ಇಲ್ಲ. ಈ ತರ ತಿಳ್ಕೊಂಡ್ರಿ. ಇನ್ನು ಭವ್ಯತ್ವ ಮಾರ್ಗಣಿಯಲ್ಲಿ ಎಷ್ಟು ಭೇದಗಳಿವೆ? 2. ಭವ್ಯ, ಅಭವ್ಯ 2 ಭೇದಗಳು. ಭವ್ಯ ಜೀವಿಗಳಿಗೆ ಎಷ್ಟು ಗುಣಸ್ಥಾನ? ಅಭವ್ಯ ಜೀವಿಗೆ ಎಷ್ಟು ಗುಣಸ್ಥಾನ? ಒಂದೇ ಗುಣಸ್ಥಾನ. ಯಾಕೆ? ಭವ್ಯ ಜೀವ ಒಂದು ವೇಳೆ, ಅಭವ್ಯ ಜೀವ ಒಂದು ವೇಳೆ ಭವ್ಯ ಆಯಿತು ಅಂತಂದ್ರೆ ಎಷ್ಟು ಗುಣಸ್ಥಾನ? ಅಭವ್ಯ ಜೀವ ಒಂದು ವೇಳೆ ಭವ್ಯ ಆಯಿತು, ಆಗೋದಿಲ್ಲಲ್ಲ? ಗೊತ್ತಿದೆ ಅಲ್ಲ ಆಗುವುದಿಲ್ಲ ಅಂತ. ಇಲ್ಲ ಅಂತಂದ್ರೆ ಭವ್ಯ ಆದಾಗ 14, ಅಭವ್ಯ ಇದ್ದಾಗ ಇದು ಗೊತ್ತಿರಬೇಕು. ಭವ್ಯ ಇದ್ದದ್ದು ಅಭವ್ಯ ಆಗೋಲ್ಲ, ಅಭವ್ಯ ಇದ್ದದ್ದು ಭವ್ಯ ಆಗುವುದಿಲ್ಲ. ಈ ತರ. ಇನ್ನು ಇದ್ಯಾವುದು? ಸಮ್ಯಕ್ತ್ವ ಮಾರ್ಗಣಿಗಳು. ಅದರಲ್ಲಿ ಎಷ್ಟು ಗುಣಸ್ಥಾನಗಳು? ಇದು ಭೇದಗಳು 6. ಮಿಥ್ಯಾತ್ವ ಸಮ್ಯಕ್ತ್ವ, ಸಾಸಾಧನ ಸಮ್ಯಕ್ತ್ವ, ಮಿಶ್ರ ಸಮ್ಯಕ್ತ್ವ, ಉಕ್ಷಂ ಸಮ್ಯಕ್ತ್ವ, ವೇದಕ ಸಮ್ಯಕ್ತ್ವ, ಕ್ಷಾಯಿಕ ಸಮ್ಯಕ್ತ್ವ. ಇವುಗಳಲ್ಲಿ ಗುಣಸ್ಥಾನಗಳನ್ನು ತಿಳ್ಕೊಂಡು ಮಿಥ್ಯಾತ್ವ ಸಮ್ಯಕ್ತ್ವ. ಮಿಥ್ಯಾತ್ವ ಸಮ್ಯಕ್ತ್ವ 2 ಕೊಟ್ಟಿದ್ದಾರೆ, 2 ಅಲ್ಲದು. ಸಮ್ಯಕ್ತ್ವ ಮಾರ್ಗಣೆಯ ಭೇದ ಇರುವುದರಿಂದ ಅದು ಮಿಥ್ಯಾತ್ವವೇ. ಆದರೆ ಸಮ್ಯಕ್ತ್ವ ಮಾರ್ಗಣೆಯ ಅದು ಒಂದು ಅಂಗ. ಮಿಥ್ಯಾತ್ವ ಅಂತಂದ್ರೆ ಸಮ್ಯಕ್ತ್ವ ಮಾರ್ಗಣೆಯ ಒಂದು ಅಂಗ. ಸಮ್ಯಕ್ತ್ವ ಅಂದ್ರೆ ಏನಾಯ್ತು? ಗುಣ ಆಯ್ತು. ಮಿಥ್ಯಾತ್ವ ಅಂದ್ರೆ ಏನಾಯ್ತು? ದೋಷ ಆಯ್ತು. ಇನ್ನು ಆತ್ಮ ತಾನು ತನ್ನ ಸ್ವಭಾವದಿಂದ ಗುಣಗಳನ್ನ ಹೊಂದಿರುವಂತವನು ಅಥವಾ ದೋಷಗಳನ್ನು ಹೊಂದಿರುವಂತವನು? ಸ್ವಭಾವದಿಂದ ಗುಣಗಳನ್ನು ಹೊಂದಿರತಕ್ಕಂಥವನು. ಸ್ವಭಾವದಲ್ಲಿ ಗುಣಗಳಿರ್ತವೆ ಅಂತಂದ್ರೆ ಸಮ್ಯಕ್ತ್ವ ಗುಣ ಇದು ಸ್ವಭಾವವೋ ಅಥವಾ ವಿಭಾವ? ಇದು ಸ್ವಭಾವ. ಆಮೇಲೆ ಈ ಸ್ವಭಾವವನ್ನ ಘಾತ ಮಾಡತಕ್ಕಂತಹ ಯಾವ ಶಕ್ತಿ ಇದೆ ಅದು ಮಿಥ್ಯಾತ್ವ, ಅದು ದೋಷ, ಅದು ಮಿಥ್ಯಾತ್ವ, ಅದು ಅಧರ್ಮ, ಅದು ಪಾಪ. ನೋಡಿ, ಮಿಥ್ಯಾತ್ವಕ್ಕೆ ಏನೇನು ಅನ್ನಬಹುದು? ಏನೇನು ಅನ್ನಬಹುದು ಮಿಥ್ಯಾತ್ವಕ್ಕೆ? ಮಿಥ್ಯಾತ್ವ, ಅಜ್ಞಾನ, ಪಾಪ, ದೋಷ, ಅಧರ್ಮ, ಇಷ್ಟೆಲ್ಲ ಅನ್ನಬಹುದು.
ಸಮ್ಯಕ್ತ್ವ ಧರ್ಮ ಇದೆ ಅಂತಂದ್ರೆ ಅದು ಅಧರ್ಮ. ಸಮ್ಯಕ್ತ್ವ ಗುಣ ಇದೆ ಅಂತಂದ್ರೆ ಮಿಥ್ಯಾತ್ವ ದೋಷ. ಗುಣಕ್ಕೆ ದೋಷ, ಧರ್ಮಕ್ಕೆ ಅಧರ್ಮ, ಪಾಪಕ್ಕೆ ಪುಣ್ಯ. ಈ ತರ ತಿಳಿತಾ? ಅದಕ್ಕಾಗಿ ಸಮ್ಯಕ್ತ್ವ ಮಾರ್ಗಣೆಯಲ್ಲಿ ವಿಚಾರ ಮಾಡಿದಾಗ ಮಿಥ್ಯಾತ್ವ ಸಿಕ್ಕೋಗ್ತದೆ. ಯಾವ ರೂಪದಲ್ಲಿ ಸಿಗ್ತದೆ? ದೋಷ ರೂಪದಲ್ಲಿ ಮಿಥ್ಯಾತ್ವ ಸಿಕ್ಕೋಗ್ತದೆ. ಸಮ್ಯಕ್ತ್ವ ಮಾರ್ಗಣೆಯಲ್ಲಿ ಹೊರಟಾಗ ಮಿಥ್ಯಾತ್ವ ಸಿಕ್ಕಿತು ಅಂತಂದ್ರೆ ಅದು ದೋಷ, ಸಿಗಲಿಲ್ಲ ಅಂತಂದ್ರೆ ಗುಣ ಒಂದೇ ಇರ್ತದೆ. ಮಾರ್ಗದಲ್ಲಿ ಮಾರ್ಗಣೆ ಅಂದರೆ ಆವಿಷ್ಕರಿಸುವುದು, ಅನ್ವೇಷಿಸುವುದು, ಹುಡುಕುವುದು ಅನ್ನುವ ಅರ್ಥ. ಮಾರ್ಗಣೆ ಹುಡುಕುವುದು. ಯಾವುದನ್ನು ಹುಡುಕುವುದು? ಗುಣಗಳಲ್ಲಿರುವ ದೋಷಗಳಲ್ಲಿರುವ ಗುಣಗಳನ್ನ, ದೋಷದ ಅಭಾವದಲ್ಲಿರುವಂತಹ ಗುಣಗಳನ್ನ. ಈ ತರ ಜೀವದಲ್ಲಿ ಇವೆಲ್ಲವೂ ಕೂಡ ಸಿಗಲಿಕ್ಕೆ ಸಾಧ್ಯ ಇದೆ. ಜೀವ ಇವತ್ತಿಷ್ಟೇ ಸರ್. शांति प्रभु देव तुम्हारे पवित्र मुख से निश्रित जो शीतल वाणी, जग जन मन के मल को धोती, अतः कहा की जिनवाणी। जयवंतो माँ जग में तब तक जब तक सूरज चांद रहे, शीश नवा के कर्म हरो माँ, अब तक हम विषयांध रहे, अब हम ना विषयांध रहे। ಎಷ್ಟು ದೊಡ್ಡ ಭಗವಂತರು ಬಂದಿದ್ದಾರೆ. ದೊಡ್ಡ ಭಗವಂತರು ಬಂದರು. ಜೈಗಾಂವದಾಗಲ್ಲ, ಇದು ರೇಂದಾಳದಲ್ಲಿ.